ನಮ್ಮ ದೇಗಲು ಮಠದ ಪರಮಪೂಜ್ಯರು ಹಲವಾರು ದಿನಗಳಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆಯಲ್ಲಿ ಆಸ್ಪತ್ರೆಗಳೇನಿದ್ದರು. ನಿನ್ನೆ ದಿನ ಅವರ ಸಾವಿನ ಸುದ್ದಿಯನ್ನು, ಶಿವೈಕ್ಯರಾದಂಥ ಸುದ್ದಿಯನ್ನು ಏನು ಬಂದಂಥ ಹಿನ್ನೆಲೆಯಲ್ಲಿ ಇವತ್ತು ಅವರ ದರ್ಶನವನ್ನು ಪಡೆದು ಈ ಒಂದು ಸಂದರ್ಭದಲ್ಲಿ ನಮ್ಮ ಗೌರವ ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಪರಮ ಪೂಜ್ಯರು ಈ ಒಂದು ಭಾಗದಲ್ಲಿ ಅತ್ಯಂತ ಜನಪರವಾದಂಥ ಮತ್ತು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವಿಷಯದಲ್ಲಿ ದೇಗಲು ಮಠದಲ್ಲಿ ತುಂಬ ದೊಡ್ಡ ಮಟ್ಟದ ಈ ಭಾಗದ ಬಡತನ ಇರತಕ್ಕಂಥ ಒಂದು ಪ್ರದೇಶ ಇದೆ. ಇದು ನಂಜುಂಡಪ್ಪ ವರದಿಯಲ್ಲಿ 174ನೇ ಸ್ಥಾನದಲ್ಲಿದ್ದಂಥ ಒಂದು ಕ್ಷೇತ್ರ ಇದೆ. ಇಂಥ ಒಂದು ಬಡತನದಲ್ಲಿದ್ದಂಥ ಕ್ಷೇತ್ರದಲ್ಲಿ ಹಳ್ಳಿಯ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರಗಳಿಗಿಂತ ಹೆಚ್ಚಿನ ಒಂದು ಅವರ ಕೊಡುಗೆ ಏನಿದೆ ಅದನ್ನು ನಾವ್ಯಾರೂ ಮರೀಲಿಕ್ಕಾಗೋದಿಲ್ಲ. ನಾನು ಈ ಕ್ಷೇತ್ರಕ್ಕೆ ಪ್ರಥಮವಾಗಿ ಬಂದಂಥದ್ದು 1994ನೇ ಇಸ್ವಿನಲ್ಲಿ ಪ್ರಥಮವಾಗಿ ಪರಮ ಪೂಜ್ಯರ ದರ್ಶನ ಏನು ಪಡೆದೆ, ಅವರ ಆಶೀರ್ವಾದ ಏನು ಪಡೆದಿದ್ದೇನೆ. ಇಲ್ಲಿ ಪ್ರತಿನಿತ್ಯ ನಡೀತಕ್ಕಂಥ ಇದು ಅನ್ನದಾಸೋಹದ ಕಾರ್ಯಕ್ರಮ, ಅಕ್ಷರ ದಾಸೋಹದ ಕಾರ್ಯಕ್ರಮಗಳನ್ನು ಗಮನಿಸಿದ್ದೆ ನಾನು. ಈ ಒಂದು ಕ್ಷೇತ್ರ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ನಾವು ಮರೀಲಿಕ್ಕೆ ಆಗದೇ ಇರತಕ್ಕಂಥದ್ದು. ಇವತ್ತಿನ ದಿನ ಅವರ ಒಂದು ಶಿವೈಕ್ಯರಾಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಸಾವಿರಾರು ಕುಟುಂಬಗಳಿಗೆ ಏನೋ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಇಲ್ಲಿ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ. ಅದು ನಾವು ಇರುವವರೆಗೂ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರ ಒಂದು ಶಿವೈಕ್ಯರಾದಂಥ ಈ ಸಂದರ್ಭದಲ್ಲಿ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಬಂದಿದ್ದೇನೆ. ಅವರಿಗೆ ಎಲ್ಲ ರೀತಿಯ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತೀನಿ. ಚನ್ನಪಟ್ಟಣದ್ದು ಕಾರ್ಯಕ್ರಮ ಡೆಲ್ಲಿಗೆ ಹೋಗಬೇಕಾಗಿದೆ. ಇವತ್ತು ಡೆಲ್ಲಿ ಬರ್ತೀನಿ ಚನ್ನಪಟ್ಟಣದ್ದೇನಿಲ್ಲ. ನೆಕ್ಸ್ಟ್